ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವುದರ ಮುಖಾಂತರ ಡ್ಯಾನ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ಕಟ್ಟಬೇಕು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಬ್ಬ ನಟನಲ್ಲ, ಒಬ್ಬ ಮಹಾತ್ಮ. ದಾನ ಹೆಂಗ್ ಮಾಡಬೇಕು? ನಾವು ದಾನ ಮಾಡಿದ್ರೆ ಈ ಕೈಯಿಂದ ದಾನ ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗದಂತ ಗಾದೆ ಮಾತನ್ನು ಹೇಳ್ತಾ ಇದ್ದೀವಲ್ಲ, ಅದನ್ನು ಸಾಕ್ಷಾತ್ ರೂಪದಲ್ಲಿ ತಂದಿರತಕ್ಕಂತ ಏಕೈಕ ನಟ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕು. ನಾವು ಮನುಷ್ಯ ಹುಟ್ಟಿದ ಮ್ಯಾಗ ಸಾಯವರಿಗೆ ಪಕ್ಕದ ಮನೆಯಲ್ಲೇ ಗೊತ್ತಾಗಲ್ಲ ಯಾರಂತ ನಮ್ಮ ಹೆಸರಂತ. ಬಹುಶಃ ಇಡೀ ವಿಶ್ವಕ್ಕೆ, ಇಡೀ ಜಗತ್ತಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾರು? ಕರ್ನಾಟಕದಲ್ಲಿ ದಾನ ಮಾಡಿ ಮೆರೆದಂತ ಮಹಾನ್ ವ್ಯಕ್ತಿ ನಟ ಯಾರಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇಡೀ ವಿಶ್ವದಲ್ಲೇ ಹೆಸರುವಾಗಿ ಅಂತ ಹೆಸರನ್ನ ಮಾಡಿದರು. ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ, ಯುವ ಪಡೆಗೆ ಮತ್ತು ದಾನ ಮಾಡತಕ್ಕಂಥ ಎಲ್ಲರಿಗೂ ಕೂಡ ಮಾದರಿಯಾದರು. ಆ ದೊಡ್ಡ ಮನೆ ಕುಟುಂಬ ಬಹುಶಃ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಆದಿಯಾಗಿ ಅವರಿವರು ಸುಪುತ್ರರೆಲ್ಲ ಇವತ್ತು ಅದೇ ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಬಹಳ ಖುಷಿ. ಹಾಗಂತ ನಾನು ರಾಜ್ಕುಮಾರ್ ಕುಟುಂಬದವರನ್ನೇ ನಾನು ಹೊಗಳ್ತೀನಿ ಅಂತಲ್ಲ, ಎಲ್ಲಾ ನಟರು ಕೂಡ ಇದ್ದಾರೆ. ಆದರೆ ಈ ಕನ್ನಡ ಚಿತ್ರರಂಗವನ್ನ ವಿಶ್ವದಲ್ಲೇ ಇವತ್ತು ನೋಡುವಾಗಿ ಮಾಡಿದಂತ ವ್ಯಕ್ತಿಗಳೆಂದರೆ ಬಹುಶಃ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ಬಹುಶಃ ನಾವು ಅನೇಕ ನಟರನ್ನ ನೋಡುವಾಗ ರಾಜ್ಕುಮಾರನ್ನ ಮಾತ್ರ ನೀವು ಯಾರು ಹಿಂಗಿಡಿದು ನೋಡೇಬಾರದು. ಪ್ರಶ್ನಾತೀತ ನಟ. ಅನೇಕ ನಟರನ್ನ ನಾವು ತುಲನೆ ಮಾಡುವ ನಟನಾಗಿ ಒಂದು ಕಡೆಗಿಟ್ಟು ಬೇರೆ ನಟರನ್ನ ನೀವು ತೂಕ ಮಾಡ್ರಿ ಹೊರತಾಗಿ ರಾಜ್ಕುಮಾರನ್ನ ಯಾರು ಸರಿ ಸಮಾನವಾಗಿ ಎಂದು ಯಾವತ್ತು ಬರಲಂತಕ್ಕಂಥ ನಮಗೆ ಆತ್ಮವಿಶ್ವಾಸ ನನಗೆ. ಆ ಮನೆತನದಲ್ಲಿ ಅಂತ ಕುಡಿಯಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ನಟನೆಯನ್ನ ಮಾಡಿರ್ತಕ್ಕಂಥ ರಾಘವೇಂದ್ರ ಅವರು, ಜೊತೆಗೆ ನಮ್ಮ ಸೋದರಿ ಕುಲಕರ್ಣಿಯವರು. ನೋಡ್ರಿ, ಇದು ಬಹಳ ಮುಖ್ಯ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಯಾಕ್ರೆ ಹನುಮಂತಣ್ಣ? ಅದರ ಹಾಗೆ ಇವತ್ತು ನಿಮಗೆಲ್ಲ ಗಳಿಕೆ ಮಾಡ್ಬೇಕಾದ್ರೆ ಬಹಳ ದಾರಿಗಳು ಅವಿಗೆಲ್ಲ. ನಾವು ಅದೇ ವಿಚಾರ ಮಾಡ್ತಾ ಇದ್ದೀವಿ. ನಮ್ಮ ಎಳಸಂಗಿ ಸೋದರು ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಕಲ್ಯಾಣ ಮಂಟಪದಲ್ಲಿ, ಆಮೇಲೆ ಒಂದು ಕಾರ್ಯಕ್ರಮ ಮಾಡಿದ್ರು, ಮೊನ್ನೆ ಮಾಡಿದ್ರು, ಮತ್ತೆ ಇವತ್ತು ಮಾಡ್ತಾರಂದ್ರೆ ಅವ ಹಾರಗಳು ತಂದಿರು ನಮ್ಗೆ ಹೊರದಾಗ್ಲಿಲ್ಲ ಹಾಕಿದ್ದಕ್ಕ. ಯಾಕಂದ್ರೆ ಇದೇ ಅಭಿಮಾನ. ಅಭಿಮಾನ ಅಂದ್ರೆ ಬೇರೆ ಮಾಡ್ಬೇಕಾಗಿಲ್ಲ, ಬೆಲೆ ಕಟ್ಟಲಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಭಾಗದಲ್ಲಿ ಡಾಕ್ಟರ್ ರಾಜ್ ಅವರ ಮನೆತನವನ್ನ ನಡೆಸ್ತಕ್ಕಂಥ ಬೆಳೆಸ್ತಕ್ಕಂಥ ವ್ಯಕ್ತಿ ಅಂದ್ರೆ ಸೋದರ ರಾಘವೇಂದ್ರ ಕುಲಕರ್ಣಿ ಅವರು, ಅವರ ಶ್ರೀಮತಿಯವರಂತ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ನಿರಂತರವಾಗಿ ಒಳ್ಳೆ ಆಚರಿಸಿ ಮತ್ತೊಮ್ಮೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಭೂಮಿಯಲ್ಲಿ ಬರಲೇಬೇಕಂತ ಈ ನಾಡದ ಅವರಿಗೆಲ್ಲರೂ ಅರ್ಪಣೆ ರಾಜ್ಕುಮಾರ್ ಹಬ್ಬವನ್ನ ಕನ್ನಡದ ಪ್ರೀತಿಗಳೊಂದಿಗೆ ಕಲ್ಯಾಣ ನಾಡಿನ ಕಲಬುರಗಿಯಲ್ಲಿ ಅವರ ಹುಟ್ಟುಹಬ್ಬವನ್ನ ಆಚರಿಸಿ ಈ ಒಂದು ಕೊಡುಗೆಯಾಗಿ
ರಾಘವೇಂದ್ರ ಕುಲಕರ್ಣಿ ಜೀವ ಕೂಡ ತ್ಯಾಗ ಮಾಡಿ ಚೆಂದಿರುವಂತ ವ್ಯಕ್ತಿ ಯಾಕೆ ಇಷ್ಟ ಅಂತ ನಾನು ಕೇಳಿದಾಗ ರಾಜ್ಕುಮಾರ್ ಅವ್ರ ಮನೆಗೆ ಬಂದು ಹೋಗಿದ್ದೀನಿ. ಗುಲ್ಬರ್ಗದ ಇಲ್ಲೇ ಪಕ್ಕದಲ್ಲಿರುವಂತ ಮನೆಗೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಬಂದು ಹೋಗುತ್ತು. ಆ ಒಂದು ಸಂಬಂಧದಿಂದಾಗಿ ಆ ದೊಡ್ಡ ಮನೆ ಜೊತೆಗೆ ನಮ್ಮ ಕುಲಕರ್ಣಿ ಸಾಹೇಬ್ರದ್ದು ನಂಟು ಬಹಳ ಸಮೀಪ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಅವರ ಕಾರ್ಯಕ್ರಮವನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದು ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮ ಸಲುವಾಗಿ ಇದೇ ಸ್ಥಳದೊಳಗ ಇದೇ ರಾಘವೇಂದ್ರ ಕುಲಕರ್ಣಿ ಅವರು ಮಹಾನಗರ ಪಾಲಿಕೆ ಆಯುಕ್ತರ ಜೊತೆಗೆ ಮೇಯರ್ಗಳ ಜೊತೆಗೆ ಜಿಲ್ಲಾಧಿಕಾರಿ ಜೊತೆಗೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಜೊತೆಗೆ ಮನವಿ ಪತ್ರ ಕೊಟ್ಟು ಇಲ್ಲಿ ಅಪ್ಪುರ ಒಂದು ಪುತ್ರಿ ನಿರ್ಮಾಣ ಮಾಡಬೇಕು ಮತ್ತು ಅಪ್ಪು ಸರ್ಕಲ್ ಡಿಕ್ಲೇರ್ ಮಾಡಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದು ರಾಘವೇಂದ್ರ ಕುಲಕರ್ಣಿ ನಾವು ಅವ್ರ ಜೊತೆಗಿದ್ದೀವಿ. ನಾವು ಕೂಡ ಪ್ರಿಯಾಂಕಾ ಸಾಹೇಬ್ ಜೊತೆಗೆ 2 ಸಲ ರಾಘವೇಂದ್ರ ಕುಲಕರ್ಣಿ ತಗೊಂಡೋಗಿ ಭೇಟಿ ಮಾಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡ್ತೇವೆ. ಇಂಥ ರಾಘವೇಂದ್ರ ಕುಲಕರ್ಣಿ ಕೊಟ್ಟು ಬಿಡದೆ ಇಲ್ಲ ಪೊಲೀಸ್ ಬಂದ್ರು, ಅವ್ರು ಹಾಕಿದ್ದ ಇಟ್ಟಿಗಳು ತಗೊಂಡೋದ್ರು, ಸಿಮೆಂಟ್ ತಗೊಂಡೋದ್ರು, ಟೈಲ್ಸ್ ಗಳು ತಗೊಂಡೋದ್ರು, ಯಾವುದೇ ಕಾರಣಕ್ಕೆ ಕಟ್ಟಬೇಡ ಅಂತ ಹೇಳಿದ್ರು, ಕೊಟ್ಟು ಬಿಡ್ಲಿಲ್ಲ. ಕನ್ನಡ ಪರ ಹೋರಾಟಗಾರರು ಶರಣಗತಿಗೆ ಸಾಗರು ಜಾಗೃತಿ ಮಾಡ್ಕೊಂಡು ಹೋದ್ರು. ಎಲ್ಲೋ ಎಲ್ಲರ ಕಾಯಂತ ಏನಪ್ಪ ಅಂದ್ರೆ ರಾಘವೇಂದ್ರ ಕುಲಕರ್ಣಿ ಅವರು ಏನ ಕನ್ನಡದ ರತ್ನಗಳನ್ನು ಉಳಿಸುವಂತ ಕೆಲಸ ರಾಘವೇಂದ್ರ ಕುಲಕರ್ಣಿ ಮಾಡುತ್ತಿದ್ರು. ಅಲ್ಲಿ ಆ ಜಾಗದೊಳಗ ಬಹಳ ಕಷ್ಟಪಟ್ಟು ಪೊಲೀಸರು ಕನ್ವಿನ್ಸ್ ಮಾಡಿ, ಮಹಾನಗರ ಪಾಲಿಕೆ ಕನ್ವಿನ್ಸ್ ಮಾಡಿ, ಆಯುಕ್ತರ ಮೆಮೊರನ್ನು ಕೊಟ್ಟು ಅಲ್ಲೇನಪ್ಪ ಅಂದ್ರೆ ಸಣ್ಣದೊಂದು ಪುನೀತ್ ರಾಜ್ಕುಮಾರ್ ಒಂದು ಕುರ್ತ ಅಂತ ಮಾಡಿ, ಸರ್ಕಲ್ ಅಂತ ಮಾಡಿ ಇವತ್ತು ಈ ಗುಲ್ಬರ್ಗದ ಇತಿಹಾಸ ನಿರ್ಮಿಸಿದ್ದು ಈ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ಸುದ್ದಿ ಏನೇನು ಕಂಡ ಮೇಲು ಕಲಬುರಗಿ ನನಗೆ ಮೇಲು ಕೈಲಾಸ ಬೇಕಾಗಬೇಕು.